ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಗಾಡಿ ಒಂದು ಗಾಡಿ ಪ್ಯಾಸೆಂಜರ್ ಗಾಡಿ, ಗೇರ್ ಕೇಬಲ್ ಚೇಂಜ್ ಮಾಡಬೇಕಾಯಿತು, ಬಂದಿದ್ದಾರೆ. ಹಂಗೆ ಮತ್ತು ಸರ್ವಿಸು ಮಾಡ್ತಾಯಿದ್ದೀನಿ, ವೀಲೆಲ್ಲ ಬಿಚ್ಚಿ ಸರ್ವಿಸ್ ಮಾಡ್ತಾಯಿದ್ದೀನಿ, ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಗೇರ್ ಕೇಬಲ್ ಹೆಂಗೆ ಬಿಚ್ಚಿ ಹೆಂಗೆ ಚೇಂಜ್ ಮಾಡೋ ಅಂತ ಇಲ್ಲಿ ಕೊಡ್ತೀನಿ ನಿಮಗೆ. ನಾನು ಈ ಮೊಬೈಲ್ ಸ್ವಲ್ಪ ಇಟ್ಕೊಳ್ಳಿ. ನೋಡಿ, ಇಲ್ಲೊಂದು 3 ಬೋಲ್ಟ್ ಹಾಕಿರ್ತಾರೆ. 1 2 3 ಬೋಲ್ಟ್ ಹಾಕಿರ್ತಾರೆ. ಅದನ್ನು ಬಿಚ್ಕೊಳ್ಳಿ. 8 ಸೈಜು ರಿಂಗ್ ಎತ್ಕೊಳ್ಳಿ. ರಿಂಗು ಇಲ್ಲ ಸ್ಪ್ಯಾನರು, ಯಾವುದೋ ಒಂದು 8ನೇ ಸೈಜು. ಗಾಡಿ ಸ್ವಲ್ಪ ಮೇಲೆ ಎತ್ಕೊಳ್ಳಿ, ಕೆಳಗಡೆ ಇದ್ದರೆ ಬಿಚ್ಚಕ್ಕಾಗಲ್ಲ. ಇನ್ನೊಂದು ಇಲ್ಲಿ ಮೇಲೆ. ಸ್ವಲ್ಪ ದೊಡ್ಡ ಬೋಲ್ಟ್ ಹಾಕಿರ್ತಾರೆ ಉದ್ದಕ್ಕೆ. ಇದು ನೋಡಿ ಸ್ವಲ್ಪ ಉದ್ದಕ್ಕಿರುತ್ತೆ ಈ ಬೋಲ್ಟು. ಮೇಲೆ ಬರುತ್ತೆ ಟಾಪಲ್ಲಿ. ಇದು 2 ಚಿಕ್ಕದು ಬರುತ್ತೆ. ಈ 3 ಬೋಲ್ಟ್ ಬರುತ್ತೆ. ಅದಾದಮೇಲೆ ಈ ಕ್ಯಾಪ್ ನಿಮಗೆ ಕೈಯಲ್ಲಿ ತೆಗ್ದಿರೋಣ ಬಂದ್ಬಿಡುತ್ತೆ. ಹಿಂಗೆ ನೋಡಿ, ಈ ಕ್ಯಾಪ್ ಒಂದು ಬಿಚ್ಕೊಳ್ಳಿ. ಮತ್ತು ಇದು ನೋಡಿ, ಬ್ಲ್ಯಾಕ್ ಕಲರ್ ಕೇಬಲ್ಲು ವೀಲ್ ಕಡೆ ಬರಬೇಕು, ಟೈರ್ ಕಡೆ. ಈ ವೈಟ್ ಕಲರ್ ಕೇಬಲ್ ಇದೆಯಲ್ಲ, ಇದು ಇಂಜಿನ್ ಕಡೆ ಹೋಗಬೇಕು. ಇವಾಗ ಕೇಬಲ್ ಹೆಂಗೆ ಬಿಚ್ಚೋದಂದರೆ ಸುಮ್ಮನೆ ಹಿಂಗೆಲ್ಲರೂ ಸಾಕು ಬಂದ್ಬಿಡುತ್ತೆ. ಹಿಂಗೆಲ್ಲರೂ ಸಾಕು ಬಂದ್ಬಿಡುತ್ತೆ. ಮುಂದೆ ಬಿಚ್ಚು ಹ್ಯಾಂಡ್ಲ್ ಮಾಡಿ. ಕಟ್ ಮಾಡಿ ನೋಡಿ. ಮುಂದೆ ಈ 3 ಸ್ಕ್ರೂ ಬಿಚ್ಕೊಳ್ಳಿ. ಕೇಬಲ್ ಅಂದರೆ ಸ್ವಲ್ಪ ಹಾರ್ಡಾಗಿದೆ, ಅವ್ರಿಗೆ ಕಟ್ಟೇನಾಗಿಲ್ಲ, ಅದಕ್ಕೆ ಬಿಚ್ತಾ ಇದ್ದೇನೆ. ಹಾರ್ಡಾಗಿ ಬಿಟ್ಟಿತ್ತಲ್ಲ, ಮತ್ತು ಹಾರ್ಡಾದರೆ ಕಟ್ ಆಗುತ್ತೆ ಅದು. ಈ 3 ಸ್ಕ್ರೂನ ಬಿಚ್ಕೊಳ್ಳಿ. ಬಿಚ್ಚಿದ್ರೆ ಕ್ಯಾಪ್ನಿಂಗ್ ಬಂದ್ಬಿಡುತ್ತೆ. ಇಲ್ಲಿ ಕೇಬಲ್ನ ಬಿಚ್ಕೊಳ್ಳಿ. ಈ ಕೇಬಲ್ನ ಹಿಂಗೆ ಬಿಚ್ಕೊಳ್ಳಿ. 2 ಕೇಬಲ್ ಹಿಂಗೆ ಬಿಚ್ಕೊಳ್ಳಿ. ನೋಡಿ, ಇಲ್ಲಿ ಪುಳ್ಳಿ ಬಿಚ್ಚಬಾರ್ದು, ಗೇರ್ ಪುಳ್ಳಿನ ಬಿಚ್ಚಬಾರ್ದು. ಈ ಕೇಬಲ್ ಸುಮ್ಮನೆ ಹಿಂದೆ ಬಿಚ್ಚಿಬಿಟ್ಟು ಇಲ್ಲಿರೋದು ಕೇಬಲ್ ನಂಗೆ ತೆಗ್ದುಬಿಟ್ರೆ ಫ್ರೀಯಾಗಿ ಬಂದುಬಿಡುತ್ತೆ. ಈ ಪುಳ್ಳಿ ಎಲ್ಲ ಏನು ಬಿಚ್ಚಕ್ಕೆ ಹೋಗ್ಬೇಡಿ. ಇದಾ ಈ ಕೇಬಲ್ ನೋಡಿ, ಈ ವೈಟ್ ಕಲರ್ ಕೇಬಲು ಡ್ರೈವರ್ ಸೀಟ್ ಕಡೆ ಬರುತ್ತೆ. ಈ ಬ್ಲ್ಯಾಕ್ ಕಲರ್ ಕೇಬಲ್ ಇದೆಯಲ್ಲ, ಇಲ್ಲಿ ಕೆಳಗಡೆ ತೋರಿಸೋಣ. ಈ ಬ್ಲ್ಯಾಕ್ ಕಲರ್ ಕೇಬಲು ಗ್ಲಾಸ್ ಕಡೆ ಹೋಗುತ್ತೆ. ನೋಡಿ, ಇಲ್ಲಿ ಗ್ರೀಸ್ಗಳೆಲ್ಲ ಇರುತ್ತೆ. ಗ್ರೀಸೆಲ್ಲ ಹೊಡ್ಸ್ಕೊಳ್ಳಿ. ಈ ಇನ್ನರ್ ಇದೆಯಲ್ಲ, ಒಳಗಡೆ ತಳ್ಳಬೇಡಿ. ಇದು ಫ್ರಂಟು, ಇದು ಬ್ಯಾಕ್ ಸೈಡು. ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಅಟ್ಯಾಚ್ ಮಾಡಬೇಕು, ಟೇಪ್ ಹೊಡಿಬೇಕು. ಈ ಥರ ಇನ್ನರ್ನ ಒಳಗಡೆ ತಳ್ಬಿಡಿ. ಈ ಥರ ಹಿಂಗೆ ಇನ್ನರ್ ಹಿಂಗಿರುತ್ತೆ, ಒಳಗಡೆ ತಳ್ಬಿಡ್ರಿ. ತಳ್ಬಿಟ್ಟು 2 ಹಿಂಗೆ ಹಿಡ್ಕೊಂಡು ಟೇಪ್ ಹೊಡೆದ್ಬಿಡ್ರಿ. ಇದು ಲಾಸ್ಟ್ಗೆ ಟೇಪ್ ಕಟ್ ಮಾಡ್ಕೊಳ್ಳಿ. ಒಂದು ಈ ಕಡೆ ಕಟ್ ಮಾಡಿ, ಇಲ್ಲಾಂದ್ರೆ ಈ ಕಡೆ ಕಟ್ ಮಾಡಿ. ಆವಾಗ ನಿಮಗೆ ತೆಗಿಯೋಕ್ಕೆ ಈಸಿ ಇರುತ್ತೆ. ಮತ್ತು ಬ್ಲ್ಯಾಕ್ ಕಲರ್ ಕೇಬಲ್ ಸೇಮ್, ಅದೂ ಹಂಗಿಲ್ಲ. ಇದು ಬ್ಯಾಕ್ ಸೈಡ್ ಹೋಗೋದು, ಇದು ಫ್ರಂಟ್ ಸೈಡು. ಬ್ಯಾಕ್ ಸೈಡ್ ಹೋಗೋದನ್ನ ಅಟ್ಯಾಚ್ ಮಾಡಬೇಕಿಲ್ಲ. ಬ್ಲಾಕಿಗೆ ಅಟ್ಯಾಚ್ ಮಾಡಿ, ವೈಟಿಗೆ ಅಟ್ಯಾಚ್ ಮಾಡಿ. ಆಪೋಸಿಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಅಲ್ಲಿ ಫಿಟ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಫಿಟ್ ಮಾಡಬೇಕು.
ಇದು ನನಗೆ ಲಾಸ್ಟ್ಗೆ ಕಟ್ ಮಾಡ್ಕೊಳ್ಳಿ. ಕೇಬಲ್ ಏನಾದ್ರು ಕಟ್ ಆಯ್ತು ಅಂದರೆ ಒಂದೇ ಕೇಬಲ್ ಹಾಕಕ್ಕೆ ಹೋಗಬೇಡಿ, ಹಾಕಿದ್ರೆ 2 ಕೇಬಲ್ನ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಹೊಸದು ಸ್ವಲ್ಪ ಟೈಟ್ ಇರುತ್ತೆ, ಅಲ್ಲಿ ಸ್ವಲ್ಪ ಲೂಸ್ ಇರುತ್ತೆ. ಅದಕ್ಕೆ ಕೇಬಲ್ ಒಂದು ಕೇಬಲ್ ಗೇರ್ ಕೇಬಲ್ ಕಟ್ ಆದ್ರೂ 2 ಚೇಂಜ್ ಮಾಡಿಸ್ಬಿಡ್ರಿ. ಮತ್ತು ಟೇಪ್ ಹೊಡೆದಾದ್ಮೇಲೆ ಇಲ್ಲಿ ಕೇಬಲ್ ಅನ್ಕೊಳ್ಳಿ ಹಿಂದೆ ನೋಡ್ರಿ. ವೈಟ್ ಕೇಬಲ್ ತಲೆ ಹೊರಗಡೆ ತಲ್ಲಿದ್ರಾ? ಬಂತು ಕೇಬಲ್ ಸಾಕಾನಲ್ಲಿ. ಹಾಂ ಬ್ಲಾಕ್ ಕೇಬಲ್ ತಲೆ, ಬ್ಲಾಕ್ ತಲೆ. ಹಾಂ ಸಾಕನಾ? ವೈಟ್ ನೋಡಿ ಸಾಕಾ? ಹಾಂ ಇಲ್ಲಿ ಲಾಸ್ಟಲ್ಲಿ ಟೇಪ್ ಬಿಟ್ಟಿದ್ರಲ್ಲ, ಇವಾಗ ನೋಡಿ ಬಿಚ್ಚಕ್ಕೆ ಈಸಿ. ಇಲ್ಲಿ ರೋಡ ಬಿಟ್ಬಿಟ್ರೆ ಮತ್ತೆ ಹುಡ್ಕೊಂಡು ಅಂತ. ಹಲೋ, ಈ ಥರ ಬಿಚ್ಕೊಳ್ಳಿ. ಇದಕ್ಕೆ ಬಂದು ಬನ್ನಿ ಫಸ್ಟು ಮುಂದೆ ಫಿಟ್ ಮಾಡೋಣ. ಫಸ್ಟು 2 ಕೇಬಲಲ್ಲಿ ಯಾವುದಾದ್ರು ಒಂದು ಕೇಬಲ್ ತಲ್ಬೋದು. ಬನ್ನಿ ಮುಂದೆ ಕೇಬಲ್ ಫಿಟ್ ಮಾಡೋಣ. ಯಾವುದಾದ್ರು ಒಂದು ಕೇಬಲ್ ಫಿಟ್ ತಲ್ಬೋದು 2ಅಲ್ಲಿ. ಇದು ಕವರ್ನ ಬಿಚ್ಕೊಳ್ಳಿ, ನಿಮಗೆ ಗೊತ್ತಾಗಲಿ ಅಂತ ಬಿಚ್ತಾ ಇರೋದು. ಇಲ್ಲಿ ನೋಡ್ರಿ, ಇದು ಕೆಳಗಡೆಯಿಂದ ಹತ್ಕೋಬೇಕು. ಇಲ್ಲಿಂದ ಕ್ಲಚ್ ಕೇಬಲ್ಗೆ 2ಕ್ಕೂ ಸೆಂಟ್ರಲ್ ಇದು ಆ ಕಡೆ ಕ್ಲಚ್ ಕೇಬಲ್ ಸೆಂಟ್ರಲ್ ಬರಬೇಕು, ಗೇರ್ ಕೇಬಲ್ ಆ ಕಡೆ ಒಂದು ಈ ಕಡೆ ಒಂದು ಹೋಗ್ಬೇಕು. ಮತ್ತು ವೈಟ್ ಮಾತಲ್ಲ ಇಲ್ಲಿ ವೈಟ್ ಕಲರ್ ಕೇಬಲ್ ಎಲ್ಲರಿ ಹಿಂದೆ ಸ್ವಲ್ಪ ಕೇಬಲ್ ಎಲ್ಲರಿ, ವೈಟ್ ಕಲರ್ ಕೇಬಲ್ ಎಲ್ಲರಿ ನಿಧಾನಕ್ಕೆ ಎಲ್ಲರಿ. ಬ್ಲಾಕ್ ಒಂಚೂರು ಎಲ್ಲರಿ, ಬ್ಲಾಕ್ ಒಂಚೂರು ಎಲ್ಲರಿ. ಹಾಂ ಸಾಕು. ಸೊ ಇಲ್ಲಿ ಬನ್ನಿ, ಇಲ್ಲಿ ಮುಂದೆ ನಾನು ಹೇಳ್ದಲ್ಲ ಬ್ಲಾಕ್ ಕಲರ್ ಕೇಬಲ್ ಇದು. ಇದು ಗ್ಲಾಸ್ ಕಡೆ ಕೂರಿಸ್ಕೊಳ್ಳಿ, ಇದನ್ನು ಹಿಂಗೆ ಆಯಿತಾ. ಇಲ್ಲಿ ತೋರಿಸಿ. ಇದು ನೋಡಿ ವೈಟ್ ಕಲರ್ ಕೇಬಲ್ಲು ಡ್ರೈವರ್ ಸೀಟ್ ಕಡೆ. ಹಿಂಗೆ ಕೂರಿಸ್ಕೊಳ್ಳಿ, ಓಕೆನಾ. ಇದೇನು ಬಿಚ್ಚಬಾರ್ದು, ಇದನ್ನು ಹಿಂಗೆ ಕೂರಿಸ್ಕೊಳ್ಳಿ. ವೈಟ್ ಬ್ಲಾಕು ಗ್ಲಾಸ್ ಕಡೆ, ಗ್ಲಾಸ್ ಕಡೆ ಬ್ಲಾಕು. ಇದು ವೈಟ್ ಕೇಬಲ್ಲು ಡ್ರೈವರ್ ಸೀಟ್ ಕಡೆ. ಓಕೆ, ಬ್ಯಾಕ್ ಸೈಡ್ ಕೇಬಲ್ಲು ಫಸ್ಟ್ ವೈಟ್ ಫಿಟ್ ಮಾಡ್ಕೊಳ್ಳಿ. ಕೂರಿಸ್ಕೊಂಡ್ರಾ? ನೆಕ್ಸ್ಟು ಬ್ಲಾಕು. ಸ್ವಲ್ಪ ಎಲ್ದಿ ಟೈಟ್ ಬರುತ್ತೆ ಅಷ್ಟೇ. ಕೂರಿಸ್ಬಿಟ್ರೆ ಆಯಿತು. ಸೊ ಅಷ್ಟೇ, ಗ್ಯಾರ್ ಕೇಬಲ್ ಫಿಟ್ ಮಾಡೋದು ಅಷ್ಟೇ. ಇದೊಂದು 3 ಬೋಲ್ಟ್, ಇದೊಂದು 3 ಕ್ಯಾಪ್ ಹಾಕ್ಬಿಟ್ಟು 3 ಬೋಲ್ಟ್ ಹಾಕ್ಕೊಳ್ಳಿ. ಹಿಂಗೆ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ಕೂರಿಸ್ಕೊಂಡು 3 ಬೋಲ್ಟ್ನ ಹಾಕ್ಬಿಟ್ರೆ ಗೇರ್ ಕೇಬಲ್ ಫಿಟ್ಟಿಂಗ್ ಆಯಿತು, ಕ್ಲಿಯರ್ ಅಷ್ಟೇ. ಥ್ಯಾಂಕ್ ಯು ಫಾರ್